ಬಿಸಿನೆಸ್ ಮಾಡಬೇಕೋ ಉದ್ಯೋಗ ನೌಕರಿ ಮಾಡಬೇಕೋ ಎಂಬ ಗೊಂದಲ ಹಲವರನ್ನು ಕಾಡುತ್ತದೆ. ಯಾರಿಗೆ ಯಾವ ರೀತಿಯ ಕೆಲಸ, ಯಾವ ಕೆಲಸ ಮಾಡಿದರೆ ಯಶಸ್ಸಾಗ್ತೀನಿ? ಸರ್ಕಾರಿ ಕೆಲಸ ಮಾಡಲೋ, ಪ್ರೈವೇಟ್ನಲ್ಲಿ ಕೆಲಸ ಮಾಡಲೋ, ಅಥವಾ ಬಿಸಿನೆಸ್ ಮಾಡಲೋ ಏನು, ಅಥವಾ ಕೃಷಿ ಮಾಡಲೋ? ಇದು ಯಾವುದರಲ್ಲಿ ನಾನು ಯಶಸ್ವಿ ಆಗ್ತೇನೆ, ಯಾವುದನ್ನು ಮಾಡಬೇಕು ಎಂಬ ಗೊಂದಲ ಹೆಚ್ಚಿನ ಜನರನ್ನು ಕಾಡುತ್ತದೆ. ಯಾಕೆ ಗೊಂದಲ? ಯಾವ ಕೆಲಸ ಮಾಡಿದರೆ ಉತ್ತಮ, ಯಾವ ಕೆಲಸ ಮಾಡದಿದ್ದರೆ ನನಗೆ ಜೀವನಕ್ಕೆ ದಾರಿ ಸಿಗುತ್ತದೆ, ಜೀವನ ಅಭಿವೃದ್ಧಿ ಆಗುತ್ತೆ, ಜೀವನ ಯಶಸ್ವಿ ಆಗುತ್ತೆ, ನಾನು ಹಣಕಾಸು ಸಂಪಾದನೆ ಮಾಡಿ ಸುಖವಾದ ಜೀವನ ನಡೆಸಲು ಸಾಧ್ಯ. ಇಂತಹ ಗೊಂದಲ ಇರುತ್ತೆ ನೋಡಿ ಜನಗಳಿಗೆ. ಯಾವುದು? ಆಗ ಸರಿಯಾದ ಮಾರ್ಗದರ್ಶನ ನೀಡುವುದಾದರೆ ಯಾರಾದರೂ ಅವರ ಜೀವನ ಯಶಸ್ವಿಯಾಗುತ್ತದೆ. ತುಂಬ ಜನಕ್ಕೆ ಈ ಗೊಂದಲ ಇದೆ. ಪ್ರಾರಂಭದಲ್ಲಿ ಅವರ ಎಜುಕೇಷನ್ ಮುಗಿದು ಬರುವಂತಹ ಅರ್ಥದಲ್ಲಿ, ಅಥವಾ ಒಂದು ಯೌವನ, ಒಂದು 20 ವರ್ಷ 25ನೇ ವರ್ಷದಲ್ಲಿ ಇಂತಹ ಗೊಂದಲಗಳು ಹೆಚ್ಚಾಗಿ ಕಂಡುಬರುತ್ತದೆ. ಯಾವ ಸರಿಯಾದ ಆಯ್ಕೆ ಯಾವುದು ಎಂಬುದೇ ಅವರ ಗೊಂದಲ ಆಗುತ್ತೆ. ಯಾವ ರೀತಿಯ ಉದ್ಯೋಗ ಮಾಡೋ ಯಶಸ್ವಿ ಆಗುತ್ತೇನೆ ಎಂಬುದು ತಿಳಿಯದೇ ಇಲ್ಲ ಹೆಚ್ಚಿನ ಜನರಿಗೆ. ಸರ್ಕಾರಿ ಉದ್ಯೋಗ ಸಿಗುತ್ತದೆಯೇ, ಸರ್ಕಾರಿ ಕೆಲಸ ಸಿಗುತ್ತದೆಯೇ, ನಾನು ಸರ್ಕಾರಿ ಕೆಲಸಕ್ಕೆ ಬೇಕಂತ ಪ್ರಯತ್ನ ಪಡ್ತಾಯಿದ್ದೀನಿ, ಯಶಸ್ವಿ ಆಗುತ್ತೇನೆ ಎಂದು ಕೇಳುವರು ತುಂಬ ಜನ. ಅದಕ್ಕಾಗಿ ಪ್ರಯತ್ನಿಸುತ್ತಲೇ ಇರ್ತಾರೆ. ಆದರೆ ಅವರಿಗೆ ಸರ್ಕಾರಿ ಕೆಲಸ ಸಿಕ್ಕಿಲ್ಲ. ಯಾಕೆ ಸಿಕ್ಕಲ್ಲ, ಅದಕ್ಕೆ ಕಾರಣ ಏನು ಮುಂತಾದ ವಿಚಾರಗಳನ್ನು ತಿಳ್ಕೋಬೇಕು. ನಿಮ್ಮ ಹಸ್ತ ನೋಡಿದಾಗ ನಿಮ್ಮ ಹಸ್ತದಲ್ಲಿ ಇರುತ್ತದೆ ಯಾವ ಕಾರಣ, ಯಾವ ಕೆಲಸ ನೀವು ಮಾಡಬಹುದು, ಯಾವ ಕೆಲಸ ಮಾಡಿದ್ರೆ ನೀವು ಯಶಸ್ವಿ ಆಗುತ್ತೀರಿ, ನೀವು ಯಾವ ಕೆಲಸ ಮಾಡೋಕ್ಕೆ ಹೋದರೆ ನೀವು ಅದರಲ್ಲಿ ಸೋಲ್ತೀರಿ ಎಂಬುದನ್ನು ನಿಮ್ಮ ಹಸ್ತ ನೋಡ್ಕೊಂಡು ತಿಳಿಬೋದು. ಅಂಥ ಹಸ್ತದಲ್ಲಿ ಇರುವಂಥ ವಿಚಾರಗಳನ್ನು ನಾವು ತಿಳಿದುಕೊಂಡಾಗ ನಾವು ಜೀವನದಲ್ಲಿ ಯಶಸ್ವಿ ಆಗಲು ಸಾಧ್ಯವಿದೆ. ಅದಿಲ್ಲದೆ ಯಾರೋ ಬಿಸ್ನೆಸ್ ಮಾಡ್ತಾರೆ ಅಂತ ನಾನು ಹೋಗಿ ಬಿಸ್ನೆಸ್ ಮಾಡಿದ್ರೆ ಯಶಸ್ವಿ ಆಗೋದಿಲ್ಲ. ಯಾರೋ ಹೋಗಿ ಯಾವುದೋ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ಅದು ಯಶಸ್ವಿ ಆಗಿಲ್ಲ. ಮತ್ತು ಕೆಲವರಿಗೆ ಸರ್ಕಾರಿ ಕೆಲಸ ಸಿಕ್ಕಿದ್ರು ಸರ್ಕಾರಿ ಕೆಲಸದಲ್ಲೂ ಯಶಸ್ವಿ ಆಗಲ್ಲ. ಯಾಕೆ ಹೀಗಾಗುತ್ತೆ? ಯಾಕಿರುತ್ತೆ? ಕೆಲವರಿಗೆ 10 ಕಂಪ್ನಿಗಳಲ್ಲಿ ಕೆಲಸ ಸಿಗುತ್ತೆ, ಕೆಲವರಿಗೆ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಕ್ಕೋದೇ ಕಷ್ಟ. ಇನ್ನು ಕೆಲವರಿಗೆ ಸರ್ಕಾರಿ ಕೆಲಸ ಆದರೂ ಹಲವಾರು ಕಂಪ್ನಿಗಳಲ್ಲಿ ಕೆಲಸ ಅವರಿಗೆ ಆಯ್ಕೆ ಆಗ್ತಾರೆ. ಆದರೆ ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಯ್ಕೆ ಆಗುವುದು. ಇದಕ್ಕೆಲ್ಲ ಕಾರಣ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾವು ಹಲವು ವಿಚಾರಗಳನ್ನು ತಿಳಿಯಬೇಕಂತಿದ್ದೇವೆ. ಅದರಲ್ಲಿ ಯಾರಿಗೆ ಯಾವ ಉದ್ಯೋಗ ಸರಿ ಹೋಗುತ್ತದೆ ಎಂದು ತಿಳಿಯುವುದು ಯುವಜನತೆಯ ಕುತೂಹಲದ ವಿಷಯವಾಗಿದೆ. ಅದರಲ್ಲೂ ಸರ್ಕಾರಿ ಕೆಲಸ ಸಿಗುತ್ತದೆಯೇ ಎಂದು ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಅಂದರೆ ಹೆಚ್ಚಿನ ಜನರಿಗೆ ಸರ್ಕಾರಿ ನೌಕರಿ ಗಗನ ಕುಸುಮವಾಗಿದೆ. ಅಂದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಗೆ ಆ ಕೆಲಸ ಸಿಗೋದಿಲ್ಲ, ಸರ್ಕಾರಿ ನೌಕರಿ ಸಿಗೋದಿಲ್ಲ. ಯಾಕೆ ಹೀಗಾಗುತ್ತದೆ? ಮತ್ತು ಕೆಲವರಿಗೆ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ಅವಕಾಶಗಳು ಸಿಗುತ್ತೆ, ಅವರಿಗೆ ಆಯ್ಕೆ ಆಗುತ್ತದೆ. ಇನ್ನು ಎಷ್ಟೋ ಜನರಿಗೆ ಅವರು ತಾತ್ಕಾಲಿಕವಾಗಿ ಕೆಲಸ ಸೇರಿ ತಮ್ಮ ಜೀವನ ಪೂರ್ತಿ ಅಲ್ಲಿ ತಾತ್ಕಾಲಿಕ ಕೆಲಸದಲ್ಲಿ ಹೋಗ್ತಾರೆ, ಜೀವನ ಮಾಡ್ತಾರೆ. ಹಾಗೆ ಅವರಿಗೆ ಯಾವುದೇ ಸೌಲಭ್ಯಗಳು ಸಿಗೋಲ್ಲ. ಯಾಕೆ ಹೀಗಾಗುತ್ತೆ? ಮತ್ತು ಕೆಲವರಿಗೆ ಸರ್ಕಾರಿ ಕೆಲಸ ಸಿಕ್ಕಿದರೂ ಅದರಲ್ಲೂ ಹಲವಾರು ಸಮಸ್ಯೆಗಳು ಎದುರಾಗುತ್ತೆ. ಯಾಕಿಂಥ ಸಮಸ್ಯೆಗಳು ಎದುರಾಗುತ್ತೆ? ಹಾಗೆ ಮತ್ತು ಕೆಲವರಿಗೆ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಹೋಗಿದ್ರೆ ಯಶಸ್ವಿ ಆಗ್ತಾರೆ. ಯಾಕೆ ಅವರು ಯಶಸ್ವಿ ಆಗ್ತಾರೆ? ಇನ್ನು ಕೆಲವರು ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಮತ್ತು ಕೆಲವರು ಬಿಸ್ನೆಸ್ ಮಾಡಿದರೆ ಅವರು ಲಾಸ್ ಆಗಿ ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. ಯಾಕೆ ಈ ರೀತಿ ಯಾಕಾಗುತ್ತದೆ? ಹಾಗಾದರೆ ಯಾರಿಗೆ ಸರ್ಕಾರಿ ನೌಕರಿ ಸಿಗುತ್ತೆ, ಯಾರಿಗೆ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಆಗುತ್ತೆ, ಯಾರಿಗೆ ಬಿಸ್ನೆಸ್ಸಲ್ಲಿ ಉತ್ತಮವಾದ ಅದೃಷ್ಟ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಹಸ್ತಗಳನ್ನು ಪರಿಶೀಲಿಸಬೇಕು. ಹಸ್ತಗಳಲ್ಲಿ ಅದಕ್ಕಿರುವಂಥ ಕೆಲವು ಚಿಹ್ನೆಗಳಿವೆ. ಆ ಚಿಹ್ನೆಗಳು ಯಾವುವು? ಆ ಚಿಹ್ನೆಗಳ ಬಗ್ಗೆ ತಿಳಿದುಕೊಂಡಾಗ ನೀವು ಕೆಲಸಕ್ಕೆ ಯಾರೇ ಆಗಲಿ ಸರ್ಕಾರಿ ಕೆಲಸಕ್ಕೆ ಸೇರಬಹುದಾದ ಹಸ್ತ ಆದರೆ ಅದರಲ್ಲಿ ಇಂಥ ಚಿಹ್ನೆಗಳಿರುತ್ತೆ, ಖಾಸಗಿ ಸಂಸ್ಥೆಯಲ್ಲಿ ಆದರೆ ಇಂಥ ಚಿಹ್ನೆ ಇರುತ್ತೆ, ಉದ್ಯೋಗ ಮಾಡುವವರ ಹಸ್ತದಲ್ಲಿ ಇನ್ನೊಂದು ಚಿಹ್ನೆ ಇರುತ್ತೆ. ಹೀಗೆ ಹಲವಾರು ಚಿಹ್ನೆಗಳನ್ನು ನಾವು
ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ಆದ್ದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲಿ, ಏನು ಮಾಡಬೇಕಂತ ತಿಳಿಯದೆ ಅವರು ನಮ್ಮನ್ನು ಕೇಳ್ತಿದ್ದಾರೆ. ಅಂತಹ ವ್ಯಕ್ತಿಗಳು ಯಾರಿಗೆ ಇದರಲ್ಲಿ ನಿಮ್ಮ ಭವಿಷ್ಯ ತಿಳಿಯಬೇಕಂತ ಆಸಕ್ತಿ ಇದೆಯೋ, ಯಾರಿಗೆ ಕುತೂಹಲ ಇದೆಯೋ, ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರು ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಇಲ್ಲ ನನ್ನ ಭವಿಷ್ಯ ತಿಳಿಯಬೇಕಂದರೂ ತಿಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಹುಟ್ಟಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ನಿಮಗೆ ಬರೆದು ತಿಳಿಸುತ್ತೇವೆ. ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಇದು ಸುವರ್ಣಾವಕಾಶ. ಹೀಗೆ ಹಲವಾರು ವಿಚಾರಗಳನ್ನು ನಾವು ಹೇಳ್ತಾ ಬಂದಿದ್ದೇವೆ. ಹಾಗಾದರೆ ಸರ್ಕಾರಿ ನೌಕರಿಗೆ ಸೇರುವಂತಹ ಜನರ ಹಸ್ತದಲ್ಲಿ ಯಾವ ರೀತಿಯ ಇದನ್ನು ಕಾಣುತ್ತೇವೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ ನಾವು ಸೂರ್ಯಪರ್ವವನ್ನು ನೋಡಬೇಕು. ಈ ಸೂರ್ಯಪರ್ವ ಇದೆಲ್ಲ, ಈ ಸೂರ್ಯಪರ್ವವನ್ನು ನೋಡಬೇಕು. ಈ ಸೂರ್ಯಪರ್ವ ಮತ್ತು ಸೂರ್ಯರೇಖೆ ನಿಮಗೆ ಗೊತ್ತು. ಸೂರ್ಯಪರ್ವದಿಂದ ಇಲ್ಲಿಂದ ಬಂದು ಸೂರ್ಯಪರ್ವಕ್ಕೆ ಹೀಗಿರುವುದೇ ರೇಖೆ. ಹೀಗೆ ಒಂದು ರೇಖೆ, ಸೂರ್ಯರೇಖೆ ದೋಷರಹಿತವಾಗಿ, ಅಂದರೆ ಅದಕ್ಕೆ ಅಡ್ಡ ರೇಖೆಗಳು ಯಾವುದು ಬಂದಿರಬಾರ್ದು. ಇದು ಉಬ್ಬಿದಂತಿರಬೇಕು. ಯಾವುದು? ಸೂರ್ಯಪರ್ವ ಉಬ್ಬಿದಂತಿರಬೇಕು. ಹಾಗೆಯೇ ಈ ರೇಖೆ ಉತ್ತಮವಾಗಿರಬೇಕು. ಅದರ ಜೊತೆಗೆ ಈ ಭಾಗ್ಯರೇಖೆಯು ಚೆನ್ನಾಗಿರಬೇಕು. ಅಂಥ ವ್ಯಕ್ತಿ ಅಂದುಕೊಂಡಂತೆ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಇದು ನಾನು ಹೇಳಿದ್ನಲ್ಲ, ಈ ಸೂರ್ಯರೇಖೆ, ಈ ಉಬ್ಬಿದಂತಹ ಸೂರ್ಯಪರ್ವ, ಚಂದ್ರಪರ್ವದಿಂದ ಬಂದಂತಹ ಈ ಭಾಗ್ಯರೇಖೆ ಇಷ್ಟಿದ್ದಾಗ ಆ ವ್ಯಕ್ತಿ ತಾನು ಅಂದುಕೊಂಡಂತೆಯೇ ಜೀವನದಲ್ಲಿ ನಡೆಯುತ್ತದೆ. ಅಂದರೆ ಸೂರ್ಯಪರ್ವ ಉನ್ನತವಾಗಿರಬೇಕು, ಸೂರ್ಯರೇಖೆ ಒಂದೇ ರೇಖೆಯಾಗಿರಬೇಕು. ಈಗ ಒಂದೇ ರೇಖೆಯಾಗಿರಬೇಕು, ಅದಕ್ಕೆ ಬೇರೆ ಕವರ್ ಹೊಡೆದಿರಬಾರ್ದು, ಈಗಿಂದ ಕವರ್ ಹೊಡೆದಿರಬಾರ್ದು. ಆಗಿದ್ದಾಗ ಸರ್ಕಾರಿ ಕೆಲಸ ಸಿಗುವುದು ಸುಲಭವಾಗುತ್ತದೆ. ಅಂದರೆ ಈ ರೇಖೆ ಇನ್ನೂ ಕೆಳಗಿಂದ ಬಂದಿರಬೇಕು. ಕೆಳಗಿಂದ ಬಂದಿರುತ್ತೆ ನೋಡಿ, ಈಗ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಈ ಕಡೆ ಎಲ್ಲ ನೋಡಿ, ನೋಡಿ ಹಿಂಗೆ ಬಂದಿರಬೇಕು. ಈ ರೀತಿ ಬಂದಿದ್ದಾಗ ಅಂದರೆ ನೇರವಾಗಿ ಬಂದಿರಬೇಕು, ಕೆಳಗೆ ಇಳಿದಿರಬೇಕು. ಅಂಥ ಜನ ಇಲ್ಲಿವರೆಗೂ ಕೆಳಗೆ ಇಳಿದಿರಬೇಕು. ಅಂಥ ವ್ಯಕ್ತಿಗಳಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಸೇರುವಂಥದ್ದು ಸುಲಭವಾಗುತ್ತದೆ. ಭಾಗ್ಯರೇಖೆ ಮತ್ತು ಆಯುಷ ರೇಖೆಯನ್ನು ತಾಗಿಕೊಂಡಿದ್ದರೆ, ಇನ್ನೊಂದು ಭಾಗ್ಯರೇಖೆ ಮತ್ತು ಆಯುಷ ರೇಖೆಯನ್ನು ತಾಗಿಕೊಂಡಿದ್ದರೆ, ಇನ್ನು ಕೆಲವರಲ್ಲಿ ಹೀಗಿರೋದಿಲ್ಲ, ಹೀಗಿರುತ್ತೆ. ಹೇಗೆ ಇರುತ್ತೆ? ಭಾಗ್ಯರೇಖೆಯನ್ನು ತಾಗಿಕೊಂಡಿರೋದು ಇಲ್ಲಿಂದ ಬಂದಿರುತ್ತೆ, ಹೀಗಿರಬೇಕು. ಆಗಲೂ ಸಹ ಭಾಗ್ಯರೇಖೆಯನ್ನು ತಾಗಿಕೊಂಡಿದ್ದಂತಹ ಆಯುಷ ರೇಖೆ, ಇದು ಆಯುಷ ರೇಖೆ ನಿಮಗೆ ಗೊತ್ತಲ್ಲ, ಈ ಆಯುಷ ರೇಖೆ ತಾಗಿಕೊಂಡಿದ್ದರೆ ಹಾಗೂ ಸೂರ್ಯರೇಖೆ ವಿದ್ಯಾರೇಖೆಯಲ್ಲಿ, ಅಂದರೆ ವಿದ್ಯಾರೇಖೆ ಅಂದರೆ ನಮ್ಗೆ ಗೊತ್ತು, ಜ್ಞಾನರೇಖೆ. ಇಲ್ಲಿ ಹೀಗೆ ಕರೆಕ್ಟಾಗಿ ಒಂದು ಪ್ಲಸ್ ಚಿಹ್ನೆ ಬರಬೇಕು. ಅಂದರೆ ಇದು ಎರಡು ಸೇರಿದಾಗ ಒಂದು ಪ್ಲಸ್ ಚಿಹ್ನೆ, ಕರೆಕ್ಟಾದ ಪ್ಲಸ್ ಆಗಿರಬೇಕು. ಹೀಗೆ ಪ್ಲಸ್ ಆಗಿದ್ದರೆ ಅವರು ಅಂದುಕೊಂಡಂತೆ ಸುಲಭವಾಗಿ ಸರ್ಕಾರಿ ಕೆಲಸಕ್ಕೆ ಸೇರಲು ಸಾಧ್ಯವಾಗುತ್ತದೆ. ಅಂದರೆ ಇವರು ಈ ರೀತಿ ಒಂದು ಪ್ಲಸ್ ಚಿಹ್ನೆ ಥರ ಇದೆರಡು ಸೇರಿಕೊಂಡಿದ್ದರೆ, ಪ್ಲಸ್ ಚಿಹ್ನೆ ಥರ ಜ್ಞಾನರೇಖೆ ಮತ್ತು ಸೂರ್ಯರೇಖೆ ಹೀಗೆ ಒಂದು ಪ್ಲಸ್ ಥರ ಇದ್ದರೆ ಅವರು ಸರ್ಕಾರಿ ಕೆಲಸಕ್ಕೆ ಸೇರಲು ಸುಲಭವಾಗುತ್ತದೆ ಎಂದು ತಿಳಿಯಬೇಕು.
ಹಾಗೆ ಇನ್ನೊಂದು ಹಾಗೆ ಭಾಗ್ಯರೇಖೆ ಬಂದಿದೆ. ಹಾಗೆ ತಿಳಿಯುತ್ತಾರೆ, ಭಾಗ್ಯರೇಖೆಯ ಬಳಿಯಿಂದ ಸರಿಯಾಗಿ ಈಗ ತಿಳಿಯುವಂತೆ ನಾವು ಹೇಳಿದ್ದು ತಿಳಿಯುತ್ತಂತೆ. ಭಾಗ್ಯರೇಖೆಯ ಬಳಿಯಿಂದ ಚಿಹ್ನೆ ಬಂದಿದ್ದರೆ, ಈಗ ನೋಡಿ ಈ ಚಿಹ್ನೆ ಇಲ್ಲಿ ಬಂದಿದ್ದರೆ, ಇಲ್ಲೂ ಒಂದು ಇಂಥ ಚಿಹ್ನೆ ಇದ್ದರೆ ನೋಡಿ, ಇದು ಭಾಗ್ಯರೇಖೆಯಿಂದ ಇಲ್ಲೂ ಒಂದು ಇಂಟು ಚಿಹ್ನೆ ಇದ್ದರೆ, ಇಲ್ಲೂ ಒಂದು ಇಂಟಿನ ಚಿಹ್ನೆ ಥರ ಬಂದಿದ್ದರೆ ಅವರು ಅಂದುಕೊಂಡಂತೆ ಸುಲಭವಾಗಿ ಸರ್ಕಾರಿ ಕೆಲಸಕ್ಕೆ ಸೇರಲು ಸಾಧ್ಯವಾಗುತ್ತದೆ. ಸೂರ್ಯರೇಖೆ ಬಂದಿದ್ದರೆ, ಈಗ ನೋಡಿ ಭಾಗ್ಯರೇಖೆ ಇನ್ನೊಂದು ನಾನು ಹೇಳಿದ್ನಲ್ಲ, ಮೊದಲು ಹೇಳಿದ್ದಾಗದಲ್ಲಿ ಹಾಗೆ ಇರುತ್ತೆ. ಅಂದರೆ ಈ ಭಾಗ್ಯರೇಖೆ ಅಲ್ಲ, ಮೊದಲು ಹೇಳಿದ್ದು ಚಂದ್ರಪರ್ವದಿಂದ ಬಂದಂತಹ ಭಾಗ್ಯರೇಖೆ. ಅದರಲ್ಲಿ ನೋಡಿ ಇಲ್ಲಿ ಹಿಂಗೆ ಬಂದು ಹಿಂಗೆ ಸೇರಿರಬೇಕು. ಹೀಗಿದ್ದರೂ ಸಹ ಅವರಿಗೆ ಸರ್ಕಾರಿ ಕೆಲಸ ಸಿಗಬೇಕು. ಈ ಸೂರ್ಯರೇಖೆ, ಜ್ಞಾನರೇಖೆ, ಇದು ಭಾಗ್ಯರೇಖೆ. ಹೀಗಿದ್ದಾಗಲೂ ಅವರಿಗೆ ಮೊದಲು ನಾನು ಹೇಳಿದ್ದು ಇಲ್ಲಿಂದ ಬಂದಿರುತ್ತೆ, ಯಾವುದು ಆಯುಷ ರೇಖೆಯಿಂದ ಬಂದಂತಹ ಭಾಗ್ಯರೇಖೆ. ಹಾಗಿದ್ದರೂ ಒಳ್ಳೆಯದೇ, ಹೀಗಿದ್ದರೂ ಒಳ್ಳೆಯದೇ, ಯಾವುದು ಎರಡೂ ಸರ್ಕಾರಿ ಕೆಲಸಕ್ಕೆ ಸೇರುವಂತಹ ಚಿಹ್ನೆಗಳಾಗಿದೆ ಎಂಬುದನ್ನು ಹೇಳಬೇಕು. ಈಗ ನೋಡಿ, ಭಾಗ್ಯರೇಖೆ ಬಳಿ ಸರಿಯಾಗಿ ಇಂಟು ಚಿಹ್ನೆ ಸೂರ್ಯರೇಖೆ ಬಂದಿದ್ದರೆ ಅವರಿಗೆ ಇದು 25ನೇ ವಯಸ್ಸಿನಲ್ಲಿ ಅವರಿಗೆ ಕೆಲಸ ಸಿಗುತ್ತಂತ. ಅಂದರೆ 20 ಸಣ್ಣ ಪ್ರಾಯದಲ್ಲೇ ಅವರಿಗೆ ಕೆಲಸ ಸಿಗುತ್ತದೆ. ಇಲ್ಲಿದ್ದಾಗ ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಹೀಗೆ ಈ ರೇಖೆ ಹೀಗಿದ್ದಾಗ ಅವರಿಗೆ 30 ಅಥವಾ 35ನೇ ವಯಸ್ಸಿನೊಳಗೆ ಉದ್ಯೋಗಕ್ಕೆ ಸೇರುವಂತಹ ಅದೃಷ್ಟವಿದೆ. ಇನ್ನು ಸೂರ್ಯರೇಖೆ ಇಲ್ಲಿ, ಇದು ನಮ್ಮ ಹೃದಯ ರೇಖೆ. ಸೂರ್ಯರೇಖೆ ಹೃದಯ ರೇಖೆಯಲ್ಲಿ, ಹೃದಯ ರೇಖೆ ಹೀಗೆ ಹಲವು ಚಿಕ್ಕ ಚಿಕ್ಕ ರೇಖೆಗಳು, ಹೀಗೆ ಹಲವಾರು ಚಿಕ್ಕ ರೇಖೆಗಳಿದ್ದಾರೆ. ಹಿಂಗಿದ್ದರೂ ಸಾಕು, ಹೀಗೆ ಹಲವು ರೇಖೆಗಳು ಇದ್ದರೆ, ಹಲವು ರೇಖೆಗಳಿದ್ದರೆ ಮತ್ತು ರೇಖೆಗಳು ದೋಷರಹಿತವಾಗಿದ್ದರೂ, ಈ ರೀತಿ ಇದ್ದಾಗ ಬೇರೆ ರೇಖೆಗಳು ದೋಷರಹಿತವಾಗಿದ್ದರೂ, ಇಂತಹ ಚಿಹ್ನೆಗಳಿದ್ದರೂ ಸರ್ಕಾರಿ ಕೆಲಸಕ್ಕೆ ಸೇರುವುದು ಅವರಿಗೆ ಕಷ್ಟವಾಗುತ್ತದೆ. ಹಲವಾರು ಸಮಸ್ಯೆಗಳು ಎದುರಾಗುತ್ತದೆ. ಕಷ್ಟಪಟ್ಟು ಕೆಲಸಕ್ಕೆ ಸೇರಿದರೂ ಸಹ ಅವರಿಗೆ ಆ ಕೆಲಸದಲ್ಲಿ ತುಂಬ ಸಮಸ್ಯೆಗಳು ಎದುರಾಗುತ್ತದೆ. ಕೆಲಸ ಬಿಟ್ಟು ಬರಬೇಕನ್ನೋ ಮನಸ್ಸಾಗುತ್ತದೆ. ಅಷ್ಟೊಂದು ಹಿಂಸೆ ಆಗುತ್ತೆ ಅವರಿಗೆ ಆ ಕೆಲಸ. ಈ ರೀತಿ ಚಿಹ್ನೆ ಇದ್ದಾಗ ನಾನು ಮೊದಲು ಹೇಳಿದಂಥ ಕೆಲಸ ಸಿಗುವಂಥ ಸಾಧ್ಯತೆ ಇದ್ದರೆ, ಇಂಥ ರೇಖೆಗಳು, ಈ ಥರ ರೇಖೆಗಳು, ಚಿಕ್ಕ ರೇಖೆಗಳು ಇಲ್ಲೆಲ್ಲ ಇದ್ದಾಗ ಅವರು ಎಷ್ಟೇ ಕಷ್ಟಪಟ್ಟರೂ ಕೆಲಸ ಸಿಗುವುದು ಕಷ್ಟ ಆಗುತ್ತೆ. ಒಂದು ವೇಳೆ ಅವರು ಸರ್ಕಾರಿ ಕೆಲಸಕ್ಕೆ ಸೇರಿದರೂ ಕಷ್ಟ ಅನುಭವಿಸಬೇಕಾಗುತ್ತದೆ. ಇಂತಹ ಜನರು ಏನು ಮಾಡಬೇಕು? ಇಂತಹ ಜನರು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಿದರೆ ಯಶಸ್ವಿಯಾಗುತ್ತಾರೆ. ಅವರು ಇದೆಲ್ಲ ಇದ್ದು ಇಂತಹ ಸಮಸ್ಯೆಗಳಿದ್ದಾಗ ಅವರು ಖಾಸಗಿ ಸಂಸ್ಥೆಯಲ್ಲಿ ಪ್ರೈವೇಟ್ ಇದರಲ್ಲಿ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರಿದರೆ ಯಶಸ್ವಿಯಾಗುತ್ತಾರೆ. ಭಾಗ್ಯರೇಖೆ ಜ್ಞಾನರೇಖೆಯ ಬಳಿ ತನ್ನ ಗತಿಯನ್ನು ಈ ರೀತಿ ಬದಲಾಯಿಸಿದ್ದರೆ, ಭಾಗ್ಯರೇಖೆ ಜ್ಞಾನರೇಖೆಯ ಬಳಿ ತನ್ನ ಉದ್ಯೋಗ ಬಿಟ್ಟು ಸ್ವಂತ ಉದ್ಯೋಗವನ್ನು ಮಾಡುತ್ತಾರೆ. ಅಂದರೆ ಈಗ ನೋಡಿ, ನಾವು ಇದನ್ನು ನೋಡ್ತೀವಿ, ಯಾವುದು ಈಗ ಭಾಗ್ಯರೇಖೆ ಇದು ನಮ್ಮ ಈ ರೇಖೆ, ಇದು ನಮ್ಮ ಹೃದಯ ರೇಖೆ, ಇದು ನಮ್ಮ ಭಾಗ್ಯರೇಖೆ. ಈ ಭಾಗ್ಯರೇಖೆ ಹೀಗೆ ತನ್ನ ಗತಿಯನ್ನು ಬದಲಾಯಿಸಿದರೆ, ಭಾಗ್ಯರೇಖೆ ತನ್ನ ಗತಿಯನ್ನು ಬದಲಾಯಿಸಿರೋದು ಆವಾಗ ಸೂರ್ಯರೇಖೆಗಿರುತ್ತೆ. ಇಂಥ ವ್ಯಕ್ತಿಗಳು ಹಾಗಾಗಿ ಕೆಲಸವನ್ನು ಬಿಟ್ಟು ಬೇರೆ ಸ್ವಂತ ಉದ್ಯೋಗವನ್ನು ಆರಂಭಿಸಿ ಯಶಸ್ವಿಯಾಗುತ್ತಾರೆ. ಈ ರೀತಿ ಇರಬೇಕು. ಇನ್ನೊಂದು, ಈ ರೀತಿ ಇದ್ದರೆ ಅವರು ಖಂಡಿತವಾಗಲು ವ್ಯವಹಾರ ಮಾಡಿದರೆ ಯಶಸ್ವಿಯಾಗುತ್ತಾರೆ.
ಈ ಭಾಗ್ಯರೇಖೆ ಹೀಗಿರುತ್ತೆ, ಸೂರ್ಯರೇಖೆ ಹೀಗಿರುತ್ತೆ. ಇವರು ಹೀಗಿಂಥ ಚಿಹ್ನೆಗಳಿದ್ದವರು ತಮ್ಮ ಮಾಡ್ತಿರೋ ಕೆಲಸವನ್ನು ಬಿಟ್ಟು ಖಾಸಗಿ ಅವರು ಸ್ವಂತವಾಗಿ ಯಾವುದಾದರೂ ವ್ಯಾಪಾರ ವ್ಯವಹಾರವನ್ನು ಮಾಡಿ ಯಶಸ್ವಿಯಾಗುತ್ತಾರೆ. ಈಗ ನೋಡಿ, ನಾನು ಹೇಳಿದೆ, ಈಗ ನೋಡೋಣ ನಾವು. ಇದು ಆಯುಷ ರೇಖೆದು ಇನ್ನೊಂದು ಕಥೆ ನೋಡೋಣ. ಆಯುಷ ರೇಖೆ ಭಾಗ್ಯರೇಖೆ ಚಂದ್ರಪರ್ವದಿಂದ ಹೊರಡು ಭಾಗ್ಯರೇಖೆ ಹೀಗೆ ಬಂದು ಹೀಗೆ. ಈಗ ನೋಡಿ, ಚಂದ್ರಪರ್ವದಿಂದ ಭಾಗ್ಯರೇಖೆ ಇದಕ್ಕೆ ಬರುತ್ತೆ. ಯಾವುದಕ್ಕೆ? ಶನಿ ಪರ್ವಕ್ಕೆ ಬರುತ್ತೆ. ಆಯುಷ ರೇಖೆಯಿಂದ ಒಂದು ಪಾರಲ್ ರೇಖೆ ಹೀಗೆ, ಆವಾಗ ಇನ್ನೊಂದು ರೇಖೆ ಹೀಗೆ ಬರುತ್ತೆ. ಯಾವುದಿದು? ಆಯುಷ ರೇಖೆ. ಆಯುಷ ರೇಖೆಯಿಂದ ಮತ್ತೊಂದು ಪಾರಲ್ ಇದೇ ಥರ ಭಾಗ್ಯರೇಖೆ ಥರ ಅದು ಸಹ ಶನಿ ಪರ್ವಕ್ಕೆ ಬಂದಿದ್ದರೆ ಇದೇ ಶನಿ ಪರ್ವಕ್ಕೆ ಬರುತ್ತೆ. ಈಗ ಬಂದಿದ್ದರೆ ಶನಿ ಪರ್ವಕ್ಕೆ ಬಂದಿದ್ದ ಆ ವ್ಯಕ್ತಿ ಬಿಸಿನೆಸ್ನಲ್ಲಿ ಯಶಸ್ವಿಯಾಗುತ್ತಾರೆ. ಈ ವ್ಯಕ್ತಿ ಬಿಸಿನೆಸ್ ಮಾಡಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಅವರು ಯಶಸ್ವಿಯಾಗುತ್ತಾರೆ. ಇಂಥ ವ್ಯಕ್ತಿಗಳು ಬೇರೆಯವರ ಬಳಿ ಉದ್ಯೋಗ ಮಾಡಿದರೆ ಆಗುವುದಿಲ್ಲ. ಇಂಥ ವ್ಯಕ್ತಿಗಳು ಬೇರೆಯವರ ಹತ್ರ ಕೆಲಸ ಮಾಡಿದರೆ ಅವರಿಗೆ ಯಾವುದೇ ರೀತಿಯಲ್ಲೂ ಒಳ್ಳೆಯದೇ ಆಗುವುದಿಲ್ಲ. ಆದ್ದರಿಂದ ಇವರು ವ್ಯಾಪಾರ ವ್ಯವಹಾರ ಮಾಡಿ ಯಶಸ್ವಿಯಾಗುತ್ತಾರೆ. ಅದರಿಂದ ಈ ರೀತಿಯ ರೇಖೆ ಇದ್ದವರು ಬೇರೆಯವರ ಹತ್ರ ಕೆಲಸಕ್ಕೆ ಸೇರದೇ ಇರುವುದೇ ಒಳ್ಳೆಯದು. ಇನ್ನು ನಾವು ಸೂರ್ಯರೇಖೆ ನೋಡೋಣ ಇನ್ನೊಮ್ಮೆ. ಸೂರ್ಯರೇಖೆಯಲ್ಲಿ ತುದಿಯಲ್ಲಿ ಹೀಗಿದ್ದರೆ, ಸೂರ್ಯರೇಖೆ ತುದಿಯಲ್ಲಿ ಈ ರೀತಿಯ ಕವಲುಗಳಿದ್ದರೆ ಅವರು ಬಿಸಿನೆಸ್ಸಿನಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ರೀತಿ ಇದ್ದಾಗಲೂ ಸಹ ಅವರು ಬಿಸಿನೆಸ್ಸಿನಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಂದರೆ ನಾವು ಈಗ ಹೇಳಿದ್ದು ಕೆಲಸ ಸಿಗೋದು ಯಾರಿಗೆ? ಕೆಲಸ ಸಿಗದೇ ಇರೋದು ಯಾರಿಗೆ? ಬಿಸ್ನೆಸ್ ಮಾಡಿದರೆ ಯಾವ ರೀತಿ ಈ ರೀತಿ ಇದ್ದಾಗ ಬಿಸ್ನೆಸ್ ಮಾಡೋದು ಉತ್ತಮವಾಗುತ್ತೆ. ಆದರೆ ಈ ರೀತಿಯಲ್ಲಿ ಸೂರ್ಯರೇಖೆ ತುದಿಯಲ್ಲಿ ಇಂತಹ ರೇಖೆಗಳಿದ್ದರೆ ಅವರು ಬಿಸ್ನೆಸ್ ಮಾಡಿದರೂ ಸಹ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯ ಹಸ್ತ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಹಸ್ತ ನೋಡುವಾಗ ಇಂತಹ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ. ಇಂತಹ ಸೂಕ್ಷ್ಮವಾಗಿ ನಾವು ನೋಡಿದಾಗ ಮಾತ್ರ ಯಾರಿಗೆ ಯಾವ ಉದ್ಯೋಗ ಸರಿಯಾಗುತ್ತದೆ, ಸರ್ಕಾರಿ ಉದ್ಯೋಗ ದೊರೆಯುತ್ತದೆ ಎಂದು ನೋಡ್ಬೋದು. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ಯಶಸ್ವಿ ಆಗುತ್ತಾರೋ ತಿಳಿಬೋದು. ಬಿಸ್ನೆಸ್ ಮಾಡಿದರೆ ಯಶಸ್ವಿ ಆಗುತ್ತಾರೋ ಎಂಬುದನ್ನೆಲ್ಲ ತಿಳಿಯಲು ಈ ರೇಖೆಗಳನ್ನೆಲ್ಲ ನಾನು ಇವತ್ತು ಹೇಳಿದ ಈ ರೇಖೆಗಳನ್ನೆಲ್ಲ ಪರಿಶೀಲಿಸಬೇಕಾಗುತ್ತದೆ. ಇಂಥ ವಿಚಾರಗಳನ್ನು ತಿಳಿದುಕೊಂಡರೆ ನಿಮಗೆ ಯಾರಿಗೆ ಯಾವ ಉದ್ಯೋಗ ಎಂಬುದನ್ನು ನಿರ್ಧರಿಸಿಕೊಂಡು ಅದರಂತೆ ಕೆಲಸ ಮಾಡಿ ಯಶಸ್ವಿಯಾಗಲು ಸಾಧ್ಯ. ಇಲ್ಲದಿದ್ದರೆ ಕೆಲಸದಲ್ಲಿ ಉದ್ಯೋಗದಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡು ತಾವು ಅಂದುಕೊಂಡಂತೆ ಯಾವುದೇ ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ. ಇಂತಹ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಯಶಸ್ವಿ ಆಗುತ್ತೀರಿ. ಸಂತೋಷ ಪಡುವಂಥ ಅವಕಾಶಗಳು ನಿಮಗೆ ಸಿಗುತ್ತದೆ. ನಿಮ್ಮ ಜೀವನ ಸುಖವಾಗಿರುತ್ತದೆ. ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವಂಥ ಹಲವಾರು ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು ಕೇಳುತ್ತಿದ್ದಾರೆ. ಹಾಗೆ ಭವಿಷ್ಯ ತಿಳಿಯಬೇಕೆಂದು ಕುತೂಹಲದಿಂದ ಯಾರ್ಯಾರಿದ್ದೀರೋ, ಯಾರಿಗೆ ಆಸಕ್ತಿ ಇದೆಯೋ ಅಂಥವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಮಾಡಿಕೊಳ್ಳಬೇಕೆಂಬುದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಆ ಬದಲಾವಣೆ ತಂದಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ, ಸಂತೋಷ ನಿಮಗೆ ಸಿಗುತ್ತದೆ.
ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.